SIR ಬಗ್ಗೆ ಇಡೀ ದೇಶದಲ್ಲಿ ಸುಳ್ಳು ಗೊಂದಲ ಇದೆ. ಇದನ್ನ ಕರ್ನಾಟಕ ಸರ್ಕಾರ ಕೂಡ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ವಿಚಾರ ನಮ್ಮ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಇವರೆಲ್ಲೂ ಕೂಡ ಇದನ್ನ ಅರ್ಥ ಮಾಡ್ಕೊಂಡು SIR ಅನ್ನ ಯಾವ ರೀತಿ ದುರುಪಯೋಗ ಆಗಿ ಮಾಡ್ತಾರೆ, ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಬೂತ್ ಸಿಸ್ಟಮ್ನಲ್ಲಿ ಇನ್ನೊಂದು ಆ ಬೂತ್ ಅಲ್ಲಿ, ಆ ನಗರದಲ್ಲಿ, ಆ ವಾರ್ಡ್ ಅಲ್ಲಿ, ಆ ವಿಲೇಜ್ ಈ ಬೂತ್ ಕಮಿಟಿಗಳು ಏನಿರ್ತಾರೆ ಅವರು ಕೆಲಸ ಮಾಡ್ತಾರೆ. ಸರ್ಕಾರದವರು BLA 1 ಅಂತಿರ್ತಾರೆ, ನಮ್ಮ ರಾಜಕೀಯ ಪಕ್ಷಗಳು BLA 2 ಅಂತಿರ್ತಾರೆ. ಅವರವರು ರಾಜಕೀಯ ಪಕ್ಷಗಳು ಕೂಡ ಮುತುವರ್ಜಿಯಾಗಿ ಸರ್ಕಾರ ಏನ್ BLA 1 ಮಾಡಿದ್ದಾರೆ ಅದನ್ನು ಕೂಡ ಜವಾಬ್ದಾರಿ ಕೆಲಸ ಮಾಡ್ತಾರೆ. ಮತಗಳನ್ನ ತೆಗೆಯುವಂತ ವೋಟರ್ ಲಿಸ್ಟ್ ಇದು ಇಡೀ ದೇಶದಲ್ಲಿ ಕೂಡ ಸಂಶಯಾಸ್ಪದವಾದಂತ ವ್ಯವಸ್ಥೆ ಆಗಿದೆ SIR. ಇದಕ್ಕೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನ ಕರೆಸಿ ಒಂದು ಮೀಟಿಂಗ್ ನಿನ್ನೆ ಮಾಡಿದ್ದಾರೆ. ನಾವೆಲ್ಲ ಕೂಡ ಈ ವಿಷಯದಲ್ಲಿ ಸರಿಯಾದಂತ ರೀತಿಯಲ್ಲಿ ಮತ ಪಟ್ಟಿ ಏನಿದೆ ಅದು ಪರಿಷ್ಕರಣೆ ಆಗಲಿ, ಅದರಲ್ಲಿ ಏನೋ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಮಾಡುವಂತ ಕಾಲದಲ್ಲಿ ಕೆಲವು ಸಮುದಾಯಗಳ ಮತವನ್ನ ತೆಗೆಯುವಂಥದ್ದು ಮಾಡೋದು, ಅವ್ರಿಗೆ ಬೇಕಾಗಿದ್ದನ್ನು ಉಳಿಸುವಂಥದ್ದು ಮಾಡೋದು, ಇದು ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ವೆಸ್ಟ್ ಬೆಂಗಾಲ್ ಹೋಗ್ತಾ ಇದ್ರೆ ಆಶ್ಚರ್ಯ ಆಗ್ತದೆ. ಆ ರಿಸಲ್ಟು ಅವರಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಅಂತ. ಆ ರಿಸಲ್ಟ್ ನೋಡಿದಾಗ ನಾವೆಲ್ಲ ಎಚ್ಚೆತ್ಕೊಬೇಕು. ಫೇರ್ ಆಗಿ ನಡೆಯಿದೆ. ವೋಟರ್ ಲಿಸ್ಟ್ ಏನಿದೆ ಅದು ಪರಿಷ್ಕರಣೆ ಆಗಿದೆ. ಪರಿಷ್ಕರಣೆಯಲ್ಲಿ ಕರೆಕ್ಟ್ ಆಗಿ ಯಾರಿದ್ದಾರೆ ವಾರ್ಡಲ್ಲಿ ಅಥವಾ ಗ್ರಾಮದಲ್ಲಿ, ಆ ಬೂತ್ನಲ್ಲಿ ಅವ್ರಿಗೆ ಯಾವುದೇ ವರ್ಗದವರಾಗಲಿ ಅಲ್ಲಿ ಬದಲಾವಣೆ ಮಾಡೋದು, ತೆಗೆಯುವಂತ ಕೆಲಸ ಆಗದಂತೆ ಮುನ್ನೆಚ್ಚರಿಕೆಯನ್ನ ರಾಜಕೀಯ ಪಕ್ಷಗಳು ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಅಂತ ಆ ಉದ್ದೇಶದಿಂದ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೀಟಿಂಗ್ ಕರೆದಿದ್ದರು. ಅದರಿಂದ ನಾವು ನಮ್ಮ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. BLA 2 ಪೊಲಿಟಿಕಲ್ ಪಾರ್ಟಿ ವ್ಯಕ್ತಿ ಇರ್ತಾರೆ, ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ, ಎಲ್ಲರೂ ಕೂಡ ನಾಗರಿಕರ ಹಿತದೃಷ್ಟಿಯಿಂದ, ಮತದಾರರ ಹಿತದೃಷ್ಟಿಯಿಂದ